ಕೋಮಲ ಶರೀರವನ್ನು ಅಂಟಿಸುತ್ತೀರಲ್ಲ, ಇಂತಹ ಹಬ್ಬವನ್ನು ಸಹಿಸಲಾರೆ. ಇನ್ನಂತವರಿಗೆ ಈ ಧೈರ್ಯ ಬರಬಾರದು. ಅದಕ್ಕಾಗಿ ಇದು ಶಾಪ ನೀಡುತ್ತಿದ್ದೇನೆ. ವೈಶಾರೂಪದ ತಪಸ್ಸು ಗೈಯದ ನಿನಗೆ ವೈಶಾರೂಪದ ಮಗನೇ ಹುಟ್ಟಲಿ, ವೈಶನೇ ಮಗನಾಗಲಿ. ಆ ಮೂರು ಮೂರ್ತಿಗಳಿಂದ ಈ ಕೊಟ್ಟ ಶಾಪ ಪರಿಮಾರ್ಜನೆ ಆಗಲೇ ಆಗಲಿ. ಈ ತಪಸ್ಸು ಮುಂದುವರಿಯುತ್ತದೆ, ಯೋಗ್ಯ ಸ್ಥಳವನ್ನು ಸುತ್ತಲಾಗುತ್ತೆ ಅಂತೆ. ಏನಿದು ಘನತರ ತಪಬೋಯ್ ಮನಿನಿ ಬಣಿಯೇನಿ ಬಳಲಿಗೆ ದಿಡವು, ಮನಿನಿ ಮಣಿಯೇನಿ ಬಳಲಿಗೆ ದಿಡವು. ಸಾಧು ರಗದಿ ಪೇಳು ಬರದಿರವನು ತಾನಿವೆಯದನೆ ತಂದ ಕಮಲ ಜನು ಐದೋದ. ಮೆಚ್ಚಿ ಬಂದಿದ್ದೇನೆ. ನಿನ್ನ ಮನದಾಸೆಯನ್ನು ಸಂಕೋಚವಿಲ್ಲದೆ ತಿಳಿಸು, ಕರುಣಿಸುತ್ತೇನೆ. ಕರುಣಸಾಗರ ದೇವ, ಕರುಣಸಾಗರ ದೇವ ಪರಮೇಗೆಷ್ಟಿ ಕೇಳಯ್ಯ. ಕರುಣಸಾಗರ ದೇವ ಪರಮೇಗೆಷ್ಟಿ ಕೇಳಯ್ಯ. ಹರುಷದಿರಲಿ ಮನದಿರವ ಮನದಿರವ ತುರದಿರಲಾಗಿಗದರಳನರಯದೆ ತುರದಿರಲಾಗಿಗ ಕರಳನ ವಿರಜಿಸಿದೆನು ಘೋರ ತಪವ ದೇವಾ. ಓ ಕರುಣಾಮೂರ್ತಿ ಬ್ರಹ್ಮದೇವ, ಧನ್ಯಳಾದೆ ಧನ್ಯಳಾದೆ. ಸುರರ ಕಾಪಟ್ಯಕ್ಕೆ ಬಲಿಯಾಗಿ ತಮ್ಮ ತನವೆಂಬುವುದನ್ನೇ ಮರೆತವರು ದೈತ್ಯರು. ಆದ್ದರಿಂದ ಅವರನ್ನು ಬಗ್ಗು ಬಡಿಯಬಲ್ಲ ಸಮರ್ಥ ಪುತ್ರನೊಬ್ಬನನ್ನು ಕರುಣಿಸು ದೇವ. ಬೇರೇನು ಆಶೆ ನನಗಿಲ್ಲ. ಅನುಗ್ರಹಿಸು ದೇವ, ಅನುಗ್ರಹಿಸು. ಮಗಳೇ ಮಾಲಿನಿ, ನಿನ್ನ ಮನದಿಚ್ಛೆಯಂತೆ ನೆರವೇರಿಸಲು ನಾನು ಸಮರ್ಥನಾದರೂ ನಿನ್ನ ತಪಸ್ಸಿನಿಂದ ಸಿಟ್ಟುಗೊಂಡ ಸುಕರ್ಷಕನೆಂಬ ತಪಸ್ವಿನಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಕೋಣನ ರೂಪದಲ್ಲಿರಲಿ ಎಂಬ ಹಾಗೆ ನಿನ್ನ ಅಲ್ಲಿಗೆ ಬರುವಂತೆ ಸ್ಥಾಪಿಸಿದ್ದಾನೆ. ಋಷಿ ವಾಕ್ಯದಿಂದಲೂ ನಾನು ಸಮರ್ಥನಾದ ಅಲ್ಲ. ನಿನಗೆ ಹುಟ್ಟುವ ಮಗ ಕೋಣನಂತೆ ಇದ್ದರೂ ಕೋಣನಾದರೂ ವೀರನಾಗಿರುವನು. ಓ ತಂದೆ, ನನ್ನ ಗತಿ ಹೀಗಾಯಿತೆ. ಕೋಣನ ರೂಪನ ಮಗನಿಂದ ನಾನಾವ ಸಂತೋಷ ಭಾಗ್ಯವನ್ನು ಪಡೆಯಲಿ. ದುಷ್ಟರಿಗೆ ಬೆದರಿ ಮಹಿಷಿಯ ರೂಪ ಧರಿಸಿ ತಪಸ್ಸು ಮಾಡಿದರೆ ನನ್ನ ಆಶೆಯೆಲ್ಲವೂ ಮುನಿಯ ಶಾಪದಿಂದ ಮಣ್ಣು ಮೂಡಿ ಹೋಯಿತೆ. ಈ ವಿಚಾರವನ್ನು ನನ್ನ ತಾಯಿಯ ಮುಂದೆ, ನನ್ನ ಗೆಳತಿಯರ ಮುಂದೆ ಯಾವ ಮುಖದಿಂದ ಹೇಳಲಿ? ಅಯ್ಯೋ ನನ್ನ ವಿಧಿಯೇ, ಅಯ್ಯೋ. ಮರುಗದಿರೋ ಮರುಗದಿರೋ ಮಾಲಿನಿಯೇ, ಮುನಿವರ ಗುರೆದ ಭಜನವು ತಪಲರೆಯದು. ಮುನಿವರ ಗುರೆದ ವಚನವು ತಪ್ಪಲರೆಯದು. ತರಳ ಮಗಿಜನು ಜನಿಸಿದರು ಎಂದು ದರದರಿಯುವುದೇ. ತರಳ ಮಗಿಜನು ಜನಿಸಿದರು ದರದಲ್ಲಿ. ಮುಂದೆ ಪುರಪರಾಕ್ರಮಿಯನಿದೆ ತ್ರಿಜಗದಲ್ಲಿ ಮೆರೆಯುವನು ಘನಕೀರ್ತಿಯದಲ್ಲಿ. ಮರೆಯ ಮಾತಲ್ಲ ಮರೆಯ ಮಾತಲ್ಲಿರುವುದೇ ಸಂತೈಸಿದನು ಸಂತೈಸಿದನು.
ಬಯಲು ಮಾಲಿನಿಯ ಮರುಗದಿರು ಮಗಳೇ ಮಾಲಿನಿ, ದುಃಖಿಸದಿರು. ಋಷಿವಾಗುತ್ತಿದ್ದರೂ ಯಾರು ಎದುರಲಿಲ್ಲ. ಹುಟ್ಟುವ ಮಗ ಕೋಣನಾದರೂ ಬಹು ಜಾಣನಾಗುವನು. ತನ್ನ ಪರಾಕ್ರಮಗಳಿಂದ 3 ಲೋಕಗಳನ್ನು ನಡುಗಿಸಬಲ್ಲ ಸಮರ್ಥನಾಗಿ ಕೀರ್ತಿ ಪಡೆಯುವನು. ಹೋಗು, ಕೀರ್ತಿ ಪಡೆಯುವನು. ತೆರಳು, ನಿನಗೆ ಶುಭವಾಗಲಿ. ಈ ವಿಚಾರವನ್ನು ತಿಳಿಸಲು ನಾನು ನೇರವಾಗಿ ಅಮ್ಮನ ಬಳಿಗೆ ಹೋಗುತ್ತೇನೆ. ನೇರವಾಗಿ ಅಮ್ಮನ ಬಳಿಗೆ ಬಂದು ವಿಚಾರ ತಿಳಿಸಿದ್ದಾಯಿತು. ತನ್ನ ಮೊಮ್ಮಗನು ಕೋಣನ ರೂಪ ತಿಂದಿರುತ್ತಾನೆ ಬಿಟ್ಟರೆ ಆತ ದೇವಾದಿ ದೇವತೆಗಳನ್ನು ಬಗ್ಗು ಬಡಿಯಬಲ್ಲ ಸಮರ್ಥ ಎಂಬ ವಿಚಾರ ಅವಳಲ್ಲಿ ಆನಂದ ತಲೆಯನ್ನು ಎಬ್ಬಿಸಿತು. ಪಾತಾಳ ಲೋಕದ ವಿದ್ಯುನ್ಮಾಲಿ ರಾಕ್ಷಸ ವೀರರೊಡನೆ ಮದುವೆ ಮಾಡಿದ್ದೂ ಆಯಿತು. ನಮ್ಮ ದಾಂಪತ್ಯದ ಫಲವಾಗಿ ಜನಿಸಿದ ನನ್ನ ಮಗನಿಗೆ ಮಹಿಷಾಸುರ ಎಂಬ ಹೆಸರನ್ನು ಇಟ್ಟೆವು. ಈ ಪ್ರಪಂಚದಲ್ಲಿ ಕೆಲವು ಹೆಸರುಗಳಿಗೂ ನಿಜ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಧನಲಕ್ಷ್ಮಿ ಎಂಬ ಹೆಸರಿದ್ದರೂ ಹೊಟ್ಟೆಪಾಡು ನಡೆಯಬೇಕಾದರೆ, ಇನ್ನೊಬ್ಬರನ್ನು ಆಶ್ರಯಿಸಬೇಕಾದ ಸ್ಥಿತಿ, ಭಿಕ್ಷೆ ಬೇಡುವ ಸ್ಥಿತಿ, ಕ್ಷೀರಸಾಗರ ಎಂದಿದ್ದರೂ ಒಂದು ತೊಟ್ಟು ಮಜ್ಜಿಗೆಗೂ ಇನ್ನೊಬ್ಬರನ್ನು ಆಶ್ರಯಿಸಬೇಕಾದ ಸ್ಥಿತಿ, ಗಜಪತಿ ಎಂಬ ಹೆಸರಿದ್ದರೂ ಶರೀರ ಒಣಗಿದ ಶೂನ್ಯಂತಿರುತ್ತದೆ. ಸರಸ್ವತಿ ಎಂಬ ಹೆಸರಿನವನಿಗೆ ವಿದ್ಯೆಯ ಗಂಧ ಗಾಳಿಯೂ ಇರುವುದಿಲ್ಲ. ಕುಬೇರ ಎಂಬ ಹೆಸರಿನವನಿಗೆ ಮೈ ತುಂಬ ಸಾಲ ಬಿಟ್ಟು ಬೇರೇನೂ ಇರುವುದಿಲ್ಲ. ಶೂರಸೇನ ಎಂಬ ಹೆಸರಿನವನಿಗೆ ಎಕ್ಕಲೆಯನ್ನು ಕಂಡು ಹೆದರುವಷ್ಟು ಕುಕ್ಕನಾಗಿರುತ್ತಾನೆ. ಸೌಮ್ಯ ಎಂಬ ಹೆಸರಿನವಳು ಜಗಳ ಗಂಟಿಯರಲ್ಲಿ ಅಗ್ರಸ್ಥಾನದಲ್ಲಿರುತ್ತಾಳೆ. ಆದರೆ ನಾವು ಮಗನಿಗಿಟ್ಟ ಹೆಸರು ಹಾಗಲ್ಲ, ರೂಪಕ್ಕೆ ಗುಣಕ್ಕೆ ಅನುಗುಣವಾದದ್ದು. ಈಗ ನಮ್ಮ ಮುದ್ದಿನ ಮಗನು ಬೆಳೆದು ಪ್ರಾಯ ಸಮರ್ಥನಾಗಿದ್ದಾನೆ. ಅವನ ತುಂಟತನ ಆಟ ಪಾಠಗಳಲ್ಲಿ ಬೇಳೆ ಪರಿವೇ ಆಗುತ್ತಿಲ್ಲ. ನನ್ನ ಪತಿದೇವರು ಸ್ವರ್ಗದ ಮೇಲೆ ಯುದ್ಧಕ್ಕೆ ಹೋಗಿದ್ದಾರೆ. ಇನ್ನೇನು 1-2 ದಿನಗಳಲ್ಲಿ ಸ್ವರ್ಗವನ್ನು ವಶಪಡಿಸಿಕೊಂಡು ನನಗೂ ನನ್ನ ಮಗನಿಗೂ ಬೇಕಾದ ಸ್ವರ್ಗದ ವಸ್ತುಗಳನ್ನು ತಂದಾರು. ನನ್ನ ಮಗ ಮಹಿಷನನ್ನು ಲಾಲಿಸುತ್ತಾ ಶುಭವಾರ್ತೆಯನ್ನು ನಿರೀಕ್ಷೆಯಲ್ಲಿದೆ. ಪರಿಗಿದುದ ಬಳಿಗೋರ್ವ ಜಾರದು ತರಗರಿ ಮರದಿ ನಡೆದುದಾಗ ಮಾಲಿನಿಯ ಬದಕೆರಗೆ ಕೇಳಿದನು. ಹೋಯ್ತಲ್ಲ, ಅಯ್ಯಯ್ಯೋ ಹೋಯ್ತು. ಏನು ನಿನ್ನದು ಗೋಪಿ, ಏನಾಯ್ತು? ಲಾಲಿಸಬೇಕು. ಲಾಲಿಸಬೇಕಯ್ಯ
ಮನೆಗೆ ಒಬ್ಬ ಬಂದ. ಯಕ್ಷಲ್ಲ ಯಕ್ಷ. ಅವನೇ ಅಮ್ಮ. ಅವ ಬಂದು ಬಾಣ ಬಿಟ್ಟದ್ದೇ ಬಿಟ್ಟದ್ದು. ಅದು ನಿಮ್ಮ ಗಂಡನ ಎದೆಗೆ ನಾಟಿತು. ಅಷ್ಟರಲ್ಲಿ ಒಡೆಯ ಸಿಂಹಾಸನದಿಂದ ಕೆಳಗೆ ಬಿಟ್ಟರು. ಹತ್ತಿರ ಹೋಗಿ ನೋಡ್ತೇನಮ್ಮ, ಅವರು ರಕ್ತ ಮಾಡಿ ಸತ್ತೇ ಪತಿಯೇ ಪತಿಯೇ ನೀ ಮಾಡಿದೆಯಲ್ಲ ಪತಿಯೇ ನೀ ಮಾಡಿದೆಯಲ್ಲ ಈ ಪರಿ ಎಂದ ಜತೆಯಾಗಲುವರೇ ಈ ಪರಿ ಜತೆಯ ಆಗಲುವರೇ ಚಿತಿಯೊಳು